ಡಾಕ್ಟ್ರೇ, ನಾನು ಅನ್ನ ಚಪಾತಿ ತಿನ್ನೋದನ್ನ ಕಡಿಮೆ ಮಾಡ್ಬಿಟ್ಟಿದ್ದೀನಿ, ಸ್ವೀಟ್ಸ್ ಅಂತೂ ಮುಟ್ತಾನೆ ಇಲ್ಲ, ಅಂದ್ರೂ ಕೂಡ ನನ್ನ ದೇಹ ತೂಕ ಕಡಿಮೆನೇ ಆಗ್ತಾ ಇಲ್ವಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ನಮ್ಮ ದೇಹ ತೂಕ ಕಡಿಮೆ ಮಾಡಬೇಕು ಅಂದ್ರೆ ನಾವು ತಿನ್ನುವಂತಹ ಕಾರ್ಬೋಹೈಡ್ರೇಟ್ಸ್, ಕಾರ್ಬ್ಸ್ ಅನ್ನ ಕಡಿಮೆ ಮಾಡಬೇಕು. ಆದ್ರೆ ನಮ್ಗೆ ತಕ್ಷಣ ಶಕ್ತಿ ಕೊಡುವಂತದ್ದು ಕೂಡ ಕಾರ್ಬ್ಸ್. ಅಂದ್ರೆ ನಮ್ಮ ದೇಹ ತೂಕ ಕಡಿಮೆ ಮಾಡ್ಬೇಕಾದ್ರೆ ಯಾವ ಕಾರ್ಬ್ಸ್ ಅನ್ನ ತಿನ್ಬೇಕು, ಯಾವ ಕಾರ್ಬ್ಸ್ ಅನ್ನ ತಿನ್ಬಾರ್ದು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನೀವು ದೇಹ ತೂಕ ಇಳಿಸೋದು ಹೇಗೆ ಅಂತ ಯಾರನ್ನಾದ್ರೂ ಕೇಳಿದ್ರೆ ಮೊದಲು ಹೇಳುವಂತದ್ದು ಕಾರ್ಬ್ಸ್ ಅನ್ನ ಕಡಿಮೆ ಮಾಡಿ ಅಂತ. ಈ ಕಾರ್ಬ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಾವು ಕನ್ನಡದಲ್ಲಿ ಶರ್ಕರ ಪಿಷ್ಟ ಅಂತ ಹೇಳ್ತೀವಿ. ನಾವು ದಕ್ಷಿಣ ಭಾರತ ಶೈಲಿಯಲ್ಲಿ ಆಹಾರದಲ್ಲಿ ತಿನ್ನುವಂತಹ ಹೆಚ್ಚಿನ ಪದಾರ್ಥಗಳಲ್ಲಿ ಮುಖ್ಯವಾಗಿ ಇರುವಂತಹದ್ದು ಕಾರ್ಬೋಹೈಡ್ರೇಟ್ಸ್. ಅಂದ್ರೆ ನಾವು ಬೆಳಗ್ಗೆ ತಿಂಡಿಗೆ ತಿನ್ನುವಂತಹ ದೋಸೆ, ಇಡ್ಲಿ, ಅವಲಕ್ಕಿ, ಉಪ್ಪಿಟ್ಟು ಇದರಲ್ಲಾಗಿರ್ಬಹುದು, ಅಥವಾ ಊಟ ಮಾಡಬೇಕಾದ್ರೆ ನಾವು ತಿನ್ನುವಂತಹ ಅನ್ನ, ಚಪಾತಿ ಎಲ್ಲದರಲ್ಲೂ ಕೂಡ ಮುಖ್ಯವಾಗಿರುವಂತಹದ್ದು ಕಾರ್ಬೋಹೈಡ್ರೇಟ್ಸ್. ಆದ್ರೆ ನಮ್ಮ ದೇಹಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಕೂಡ ಕಾರ್ಬೋಹೈಡ್ರೇಟ್ಸ್. ಯಾಕಂದ್ರೆ ನಾವು ನಡಿಲಿಕ್ಕೆ, ಶಕ್ತಿ ಕೊಡ್ಲಿಕ್ಕೆ, ಕೆಲಸ ಮಾಡೋದಕ್ಕೆ, ನಾವು ಯೋಚನೆ ಮಾಡೋದಕ್ಕೆ ಎಲ್ಲದಕ್ಕೂ ಈ ಶುಗರ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು. ನಮ್ಮ ಮೆದುಳು ಕೆಲಸ ಮಾಡುವಂತಹದ್ದು ಈ ತಕ್ಷಣ ಶುಗರ್ ಸಿಗುವಂತಹ ಕಾರ್ಬೋಹೈಡ್ರೇಟ್ಸ್ ಇಂದ ಸಿಗುವಂತಹ ಶುಗರ್ಸ್ ಇಂದಾನೆ. ಆದ್ರೆ ಇದರಲ್ಲಿ ಎರಡು ವಿಧ ಇರುತ್ತೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಮತ್ತು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನುವಂಥದ್ದು ಅದರಲ್ಲಿ ಹೆಚ್ಚು ನಾರಿನಂಶ ಇರುವಂತಹ ಪದಾರ್ಥಗಳು. ಅದು ನಾರಿನಂಶ ಇದ್ದು ಜೊತೆಗೆ ಇರುವಂತಹ ಶುಗರ್ಸ್ ಇರುವಂತದ್ದು ನಾವು ತಿಂದಾಗ ನಿಧಾನವಾಗಿ ರಕ್ತದಲ್ಲಿ ಆ ಬ್ಲಡ್ ಗ್ಲೂಕೋಸ್ ಲೆವೆಲ್ ನಿಧಾನವಾಗಿ ಮೇಂಟೈನ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸ್ಲೋ ಬರ್ನಿಂಗ್ ಫ್ಯೂಯಲ್ ಅಂತ ಹೇಳ್ತೀವಿ, ನಿಧಾನವಾಗಿ ಹೊತ್ತಿ ಉರಿಯುವಂತಹ ಬೆಂಕಿ. ಅದೇ ಬೇರೆ ತರ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇನ್ನೊಂಥರ, ಅದು ತಕ್ಷಣ ನಮ್ಗೆ ಆಹಾರದಲ್ಲಿ ತಗೊಂಡ ತಕ್ಷಣ ಸಡನ್ ಆಗಿ ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ. ಅದು ಫಾಸ್ಟ್ ಬರ್ನಿಂಗ್ ಫ್ಯೂಯಲ್. ಅಂದ್ರೆ ಈಗ ಒಂದು ಹುಲ್ಲಿಗೆ ಬೆಂಕಿ ಹಚ್ಚಿದ ತಕ್ಷಣ ಉರಿದು ಅದು ಸುಟ್ಟು ಹೋಗ್ಬಿಡುತ್ತೆ. ಆ ರೀತಿ ನಮ್ಮ ದೇಹದಲ್ಲಿ ಆದಾಗ, ಅಂದ್ರೆ ಸಡನ್ ಆಗಿ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆದಾಗ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ, ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ದೇಹಕ್ಕೆ ಹಲವಾರು ಅಡ್ಡ ಪರಿಣಾಮಗಳಾಗ್ತಾ ಹೋಗುತ್ತೆ. ಈ ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಇರುವಂತವ್ರು ಕೂಡ ಈ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇಂದ ಚೇಂಜ್ ಮಾಡಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಗೆ ನಾವು ಚೇಂಜ್ ಮಾಡ್ಕೊಂಡಾಗ ನಮ್ಮ ದೇಹ ತೂಕ ಇಳಿಸಕ್ಕಾಗತ್ತೆ. ನಮ್ಮ ಸಕ್ಕರೆ ಕಾಯಿಲೆ ಇರುವಂತವ್ರು ಕೂಡ ಈ ಸಕ್ಕರೆ ಪ್ರಮಾಣವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ಕಾಗತ್ತೆ. ಯಾವ್ದು ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಯಾವ್ದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಸರಿಯಾಗಿ ಅರ್ಥ ಮಾಡ್ಕೋತಾ ಹೋಗೋಣ. ತೂಕ ಕಡಿಮೆ ಮಾಡಬೇಕು ಅಂತ ಇರುವಂತವ್ರು ಯಾವ ಮುಖ್ಯವಾದ 5 ಆಹಾರ ಪದಾರ್ಥಗಳನ್ನ ಬಿಡ್ಲೇಬೇಕು, ಯಾವ ಕಾರ್ಬ್ಸ್ ಗಳನ್ನ ಬಿಡ್ಲೇಬೇಕು ಅಂತ ಮೊದಲು ನೋಡೋಣ. ಮೊದಲನೇದು ಬಿಳಿ ಅನ್ನ, ವೈಟ್ ರೈಸ್. ಬಿಳಿ ಅನ್ನ ಅನ್ನುವಂಥದ್ದು ಅದರ ಒಳಗಡೆ ಕೇವಲ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಇರುತ್ತೆ. ಅದರ ಮೇಲಿರುವಂತಹ ಪಾಲಿಶ್ ಮಾಡೋಕ್ಕಿಂತ ಮೊದಲು ಅಥವಾ ಈ ಕೆಂಪಕ್ಕಿಯಲ್ಲಿ ಇರುವಂತಹ ಏನು ಒಳಗಡೆ ಇರುವಂತಹ ಬೇರೆ ಪೋಷಕಾಂಶಗಳಿರುತ್ತೋ ಅದು ಯಾವುದು ಇರೋದಿಲ್ಲ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಹೆಚ್ಚು ಅಂತ ಹೇಳ್ಬೋದು. ಅಂದ್ರೆ ಸಡನ್ ಆಗಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನುವಂಥದ್ದು ನಮ್ಮ ರಕ್ತದಲ್ಲಿ ಎಷ್ಟು ಬೇಗ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಹೆಚ್ಚಾಗುತ್ತೆ ಅಂತ ತುಂಬಾ ಹೆಚ್ಚಿರೋದ್ರಿಂದ ಸಡನ್ ಆಗಿ ಈ ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಅದು ಆ ಹೆಚ್ಚು ಇರುವಂತಹ ಆ ಸಕ್ಕರೆಯನ್ನ ಫ್ಯಾಟ್ ಆಗಿ, ಅಂದ್ರೆ ಕೊಬ್ಬಾಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ಹೊಟ್ಟೆ ಬೊಜ್ಜನ್ನ ಜಾಸ್ತಿ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಬಿಳಿ ಅನ್ನವನ್ನ ಆದಷ್ಟು ಕಡಿಮೆ ಮಾಡಿದಷ್ಟು ನಮ್ಗೆ ಒಳ್ಳೇದು ಅಂತ ಹೇಳ್ತೀವಿ. ಎರಡನೇದು, ಹೆಚ್ಚು ಸಕ್ಕರೆಯನ್ನ ತಿನ್ನಬಾರ್ದು. ಸಕ್ಕರೆ ಮಿಶ್ರಿತ ಆಹಾರಗಳು ಅಂದ್ರೆ ಸ್ವೀಟ್ಸ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಅಥವಾ ನಾವು ಟೀ ಕಾಫಿಗೆ ಹಾಕುವಂತ ಸಕ್ಕರೆ ಕೂಡ ಹೌದು. 1 ಚಮಚ ಸಕ್ಕರೆ ಸುಮ್ಮನೆ 20 ಕ್ಯಾಲರಿ ನಮ್ಗೆ ಆಹಾರದಲ್ಲಿ ಹೆಚ್ಚು ಕೊಟ್ಬಿಡುತ್ತೆ. ಸೊ ಅದರಿಂದ ನಮ್ಗೇನು ಹೆಚ್ಚು ಉಪಯೋಗ ಆಗೋದಿಲ್ಲ. ಸೊ ಸಕ್ಕರೆಯನ್ನ ಹೆಚ್ಚು ಹಾಕೊಳ್ಳದೆ ಇರುವಂತಹ ಆಹಾರ ಪದಾರ್ಥಗಳನ್ನ ನಾವು ತಗೊಳ್ಳುವಂತದ್ದನ್ನ ಅಭ್ಯಾಸ ಮಾಡ್ಕೋಬೇಕು. ಸಕ್ಕರೆ ಬದಲು ಏನೇನ್ ತಿನ್ಬಹುದು, ಈ ಸಕ್ಕರೆ ಬದಲು ಬೆಲ್ಲ ತಿನ್ಬಹುದಾ ಅನ್ನುವಂಥದ್ದು ಕೆಲವೊಬ್ಬರಿಗೆ ತಪ್ಪು ಕಲ್ಪನೆ ಇರುತ್ತೆ. ಬೆಲ್ಲದಲ್ಲೂ ಸಕ್ಕರೆಯಲ್ಲಿರುವಂತಹ ಹೆಚ್ಚಿನ ಅಂಶಗಳಿರುತ್ತೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಬೇರೆ ಪೋಷಕಾಂಶಗಳು ಕೂಡ ಬೆಲ್ಲದಲ್ಲಿ ಸಿಗುತ್ತೆ. ಸಕ್ಕರೆ ವರ್ಸಸ್ ಬೆಲ್ಲ ಯಾವ್ದು ಒಳ್ಳೇದು, ಹೇಗೆ ತಿನ್ಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಆದ್ರೆ ಸಾಮಾನ್ಯವಾಗಿ ಹೇಳೋದಾದ್ರೆ ಸಕ್ಕರೆ ಬೆಲ್ಲ ಎರಡನ್ನೂ ನಾವು ಕಡಿಮೆ ಮಾಡಿದಷ್ಟು ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ. ಮೂರನೇದು ಮೈದಾ ಅನ್ನುವಂಥದ್ದು ಹೆಚ್ಚಿನ ಈ ಬೇಕರಿ ಐಟಮ್ಸ್ ಗಳಲ್ಲಿ ಇರುತ್ತೆ. ಅಂದ್ರೆ ನಾವು ಈಗ ಹೋಟೆಲಿಗೆ ಹೋದ ತಕ್ಷಣ ತಿನ್ನುವಂತಹ ನಾನ್, ಕುಲ್ಚಾ ಆಗಿರ್ಬೋದು, ಅಥವಾ ನಾವು ಬೇಕರಿಗೆ ಹೋದ ತಕ್ಷಣ ತಗೊಳ್ಳುವಂತಹ ಬನ್ನು, ಬ್ರೆಡ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು, ಹೆಚ್ಚಿನ ಕೇಕ್ಗಳಾಗಿರ್ಬೋದು, ಎಲ್ಲದರಲ್ಲೂ ಮೈದಾ ಇರುತ್ತೆ. ಮೈದಾ ಅನ್ನುವಂಥದ್ದು ನೇಕೆಡ್ ಕಾರ್ಬ್ಸ್ ಅಂತ, ಯಾವುದೇ ರೀತಿ ಬೇರೆ ನಾರಿನಂಶ ಇಲ್ಲದೆ ಸಡನ್ ಆಗಿ ಇದು ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಮಾಡುವಂತಹ ಆಹಾರ ಪದಾರ್ಥ ಅಂತ. ಸೊ ಅದನ್ನ ನಾವು ಆದಷ್ಟು ಕಡಿಮೆ ಮಾಡಿದಷ್ಟು ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ನಾಲ್ಕನೇದು ಡೀಪ್ ಫ್ರೈಡ್ ಐಟಮ್ಸ್, ಅಂದ್ರೆ ಹೆಚ್ಚು ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರ ಪದಾರ್ಥ. ಇದರಲ್ಲಿ ಈ ನೇಕೆಡ್ ಕಾರ್ಬ್ಸ್ ಅಥವಾ ಏನು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತೋ ಸಕ್ಕರೆ ಪ್ರಮಾಣ ಇರುತ್ತೆ, ಅದರ ಜೊತೆಗೆ ನಾವು ಎಣ್ಣೆ ಸೇರಿಸಿದ್ರೆ ಎರಡು
ಡೆಡ್ಲಿ ಕಾಂಬಿನೇಷನ್ ಅಂತ. ಅಂದ್ರೆ ಈ ಸಕ್ಕರೆ ಎಣ್ಣೆ ಎರಡು ಸೇರಿಸಿದ್ರೆ ಸಡನ್ ಆಗಿ ನಮ್ಗೆ ಕ್ಯಾಲರಿಗಳು ಬಹಳ ಜಾಸ್ತಿ ಆಗುತ್ತೆ, ನಮ್ಮ ಆರೋಗ್ಯಕ್ಕೆ ಹಾನಿಕರ. ಅಂದ್ರೆ ಈಗ ನಾವೇನು ಬೋಂಡಾ ಪಕೋಡ ತಿನ್ಲೇಬಾರ್ದು ಅಂತಲ್ಲ, ಯಾವಾಗ ಒಂದು ತಿಂಗಳಿಗೊಮ್ಮೆ ಯಾವುದೋ ಒಂದು ವಿಶೇಷ ಇದೆ, ಅವತ್ತು ತಿಂದೆ ಏನೋ ಒಂದು ಪಾರ್ಟಿಗೆ ಹೋಗಿದ್ದೆ ಅಲ್ಲಿ ತಿಂದೆ ಅಂತಂದ್ರೆ ಅಡ್ಡಿಲ್ಲ. ಬಟ್ ಅದೇ ಜಾಸ್ತಿ ಆಗ್ತಾ ಹೋಯ್ತು, ವಾರದಲ್ಲಿ 3 ದಿನ ನಾನು ಬೋಂಡಾ ಪಕೋಡ ತಿಂತಾ ಇದ್ದೀನಿ, ಪಿಜ್ಜಾ ಬರ್ಗರ್ ತಿಂತಾ ಇದ್ದೀನಿ ಅಂತಂದ್ರೆ ಖಂಡಿತ ನಮ್ಮ ತೂಕ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಿಂಗಳಿಗೊಮ್ಮೆ ಪರವಾಗಿಲ್ಲ, ಅದು ಇತಿ ಮಿತಿಯಲ್ಲಿ ತಿಂದ್ರೆ ಏನೋ ತೊಂದರೆ ಆಗಲ್ಲ ಅಂತ ನಾವು ಹೇಳ್ಬೋದು. ಅದನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. 5ನೇದು ಈ ಸೋಡಾ ಮಿಶ್ರಿತ ಪಾನೀಯಗಳು, ಅದರಲ್ಲಿ ಈಗ ಏರೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಅಥವಾ ಫ್ರೂಟ್ ಜ್ಯೂಸ್ ಅಲ್ಲಿ ತಗೊಳ್ಳೋದ್ರಿಂದ ಖಂಡಿತ ನಮ್ಗೆ ಈ ಸಕ್ಕರೆ ಪ್ರಮಾಣ ಹೆಚ್ಚಾಗ್ಬಿಡುತ್ತೆ, ಅವಾಗ ಈ ತೂಕ ಇಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಬಿಳಿ ಅನ್ನ, ನಾವು ಸಕ್ಕರೆಯನ್ನ ಇರುವಂತಹ ಸ್ವೀಟ್ಗಳು, ಎಲ್ಲಾ ತರದ ಸ್ವೀಟ್ಗಳು, ಮೈದಾ ಮತ್ತು ಈ ಕರೆದಿರುವಂತಹ ಆಹಾರ ಪದಾರ್ಥ ಮತ್ತು ಈ ಸೋಡಾ ಮಿಶ್ರಿತ ಪಾನೀಯಗಳು, ಈ 5 ಕಾರ್ಬೋಹೈಡ್ರೇಟ್ಸ್ ಮೂಲಗಳನ್ನು ನಾವು ತಗೊಳ್ಳೇಬಾರ್ದು. ಆವಾಗ ನಮ್ಮ ದೇಹ ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾವ್ದನ್ನ ತಿನ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ದೇಹ ತೂಕ ಇಳಿಸಕ್ಕೆ ಬೇಕಾಗಿರುವಂತಹ ಕಾರ್ಬ್ಸ್ ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೋತಾ ಹೋಗೋಣ. ಕಾಂಪ್ಲೆಕ್ಸ್ ಕಾರ್ಬ್ಸ್, ಮುಖ್ಯವಾದ 6 ಆಹಾರ ಪದಾರ್ಥಗಳು ಯಾವುದು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದು ಸಿರಿಧಾನ್ಯಗಳು, ಮಿಲೆಟ್ಸ್. ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ. ಇದರ ಸುತ್ತಮುತ್ತ ಹೆಚ್ಚು ನಾರಿನ ಅಂಶ ಇರುತ್ತೆ, ಬೇರೆ ಪೋಷಕಾಂಶಗಳು ಕೂಡ ಇದರಲ್ಲಿ ಸಿಗುತ್ತೆ. ನಮಗೆ ಬೇಕಾಗಿರುವಂತಹ ಕೆಲವೊಂದು ಖನಿಜಾಂಶಗಳು, ಕೆಲವೊಂದು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಇದೆಲ್ಲ ಸಿಗೋದ್ರಿಂದ ಸಿರಿಧಾನ್ಯಗಳನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಬಳಸಬೇಕು ಪ್ರತಿನಿತ್ಯ ಅಂತ ಹೇಳ್ತೀವಿ. ಈ ಮುಖ್ಯವಾಗಿ ತೂಕ ಇಳಿಸೋಕೆ ಬೇಕಾಗಿರೋಕ್ಕೆ ಮುಖ್ಯವಾದ ಸಿರಿಧಾನ್ಯ ಯಾವುದು ಅಂತಂದ್ರೆ ರಾಗಿಯನ್ನ ಬಳಸೋದ್ರಿಂದ ಸಾಧ್ಯ ಆಗುತ್ತೆ, ಈ ಜೋಳವನ್ನ ಬಳಸೋದ್ರಿಂದ ಸಾಧ್ಯ ಆಗುತ್ತೆ, ನವಣೆ ಅಕ್ಕಿಯನ್ನ ಬಳಸೋದ್ರಿಂದ ಸಾಧ್ಯ ಆಗುತ್ತೆ. ಸೊ ನಾವು ರಾಗಿಯಿಂದ ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿಯಿಂದ ಬೇರೆ ಬೇರೆ ರಾಗಿ ಬಿಸ್ಕೆಟ್ ಮಾಡ್ಬೋದು. ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಮಾಡೋದ್ರಿಂದ, ಅಥವಾ ಈ ನವಣೆ ಅಕ್ಕಿಯನ್ನ ಸಾದಾ ಅಕ್ಕಿಯಿಂದ ಅನ್ನ ಮಾಡೋದಕ್ಕೆ ಬದಲು ಈ ನವಣೆ ಅಕ್ಕಿಯನ್ನ ಬಳಸೋದ್ರಿಂದ, ಅಥವಾ ಜೋಳದ ಉಪಯೋಗ ಪ್ರತಿನಿತ್ಯ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಗೆ ಈ ಸಿರಿಧಾನ್ಯಗಳಲ್ಲಿರುವಂತಹ ಬೇರೆ ಪೋಷಕಾಂಶಗಳು ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಧಾನವಾಗಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ, ಬ್ಲಡ್ ಅಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗೋದ್ರಿಂದ ಚೆನ್ನಾಗಿ ಸಕ್ಕರೆ ಪ್ರಮಾಣ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೊಟ್ಟೆ ಬೊಜ್ಜು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಇದು ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅನುಕೂಲಕರ ಅಂತ ಹೇಳ್ಬೋದು. 2ನೇದು ಅಕ್ಕಿ. ನಾವು ಅನ್ನ ತಿನ್ಲೇಬಾರ್ದ ಡಾಕ್ಟ್ರೆ? ಖಂಡಿತ ಅಲ್ಲ. ಅನ್ನ ತಿನ್ನೋದಾದ್ರೂ ಕೂಡ ಅದನ್ನ ಇತಿಮಿತಿಯಲ್ಲಿ ಇರಬೇಕು. ಬಿಳಿ ಅನ್ನದ ಬದಲು ನಾವು ಕೆಂಪಕ್ಕಿ ಅನ್ನವನ್ನ ಬಳಸಬಹುದು, ಕುಚ್ಚಲಕ್ಕಿಯನ್ನ ಬಳಸಬಹುದು. ಕುಚ್ಚಿಗೆ ಅಕ್ಕಿ ಅಥವಾ ಕುಚ್ಚಲಕ್ಕಿ ಅಂತ ಏನ್ ಹೇಳ್ತೀವಿ, ಪಾರ್ ಬಾಯ್ಲ್ಡ್ ರೈಸ್ ಅಂತ. ಇದರಲ್ಲಿ ಅದರ ಅಕ್ಕಿಯ ಸುತ್ತಮುತ್ತ ಇರುವಂತಹ ಬ್ರಾನ್ ಲೇಯರ್, ಜರ್ಮ್ ಲೇಯರ್ ಅದೆಲ್ಲದೂ ಕೂಡ ಬಹಳ ಚೆನ್ನಾಗಿರೋದ್ರಿಂದ ಅದರಲ್ಲಿ ಹೆಚ್ಚು ಪೋಷಕಾಂಶಗಳು ಸಿಗುತ್ತೆ. ಇದ್ರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ, ನಿಧಾನವಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅಕ್ಕಿ ಮಾಡಬೇಕಾದ್ರೆ, ಅನ್ನ ಮಾಡಬೇಕಾದ್ರೆ ನಾವು ಹೆಚ್ಚು ಕೆಂಪಕ್ಕಿ, ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ಕುಚ್ಚಿಗೆ ಅಕ್ಕಿಯನ್ನ ಬಳಸೋಣ. ಅದು ಬಳಸಬೇಕಾದ್ರೆ 1 ಮುಷ್ಟಿ ಅನ್ನವನ್ನ ಮಾತ್ರ ತಿನ್ಬೇಕು 1 ಹೊತ್ತಿಗೆ ಅಂತ ಹೇಳ್ತೀವಿ. ಅಂದ್ರೆ 1 ಮುಷ್ಟಿ ಅಕ್ಕಿ ಅಲ್ಲ, 1 ಮುಷ್ಟಿ ನಮ್ಮ ಕೈಯಲ್ಲಿ ಎಷ್ಟು ಹಿಡಿಕೆ ಆಗುತ್ತೋ ಅಷ್ಟು ಮಾತ್ರ ತಿಂದ್ರೆ ಅದು ನನ್ನ ದೇಹಕ್ಕೆ 1 ಹೊತ್ತಿಗೆ ಸಾಕು. ಮತ್ತೆ ನಾವು ಊಟ ಮಾಡ್ಬೇಕಾದ್ರೆ 1 ಮುಷ್ಟಿ ಅನ್ನ ತಿನ್ಬೇಕು. ಅದು ಈ ಕೆಂಪಕ್ಕಿ, ಕುಚ್ಚಲಕ್ಕಿ ಅಥವಾ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ. ಅಷ್ಟೇ ತರಕಾರಿ ಸಾಂಬಾರು ಅಥವಾ ಬೇಳೆ ಕಾಳುಗಳನ್ನು ಹಾಕಿರುವಂತಹ ಸಾಂಬಾರು, ಆ ತರಕಾರಿ ಪಲ್ಯದ ಜೊತೆ ತಿಂದಾಗ ಬಹಳ ಚೆನ್ನಾಗಿ ನಮ್ಮ ತೂಕವನ್ನು ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 3ನೇದು ಚಪಾತಿ ತಿನ್ಬೇಕು ಅಂತಂದ್ರೆ ಹೇಗೆ ತಿನ್ಬೇಕು? ಇಡೀ ಗೋಧಿಯಿಂದ, ಹೋಲ್ ವೀಟ್ ಇಂದ ಮಾಡಿರುವಂತಹ ಈ ಚಪಾತಿ ಹಿಟ್ಟಾಗಿರಬಹುದು ಅಥವಾ ಜೋಳದ ರೊಟ್ಟಿ ಆಗಿರಬಹುದು. ಈ ಜೋಳ ಮತ್ತು ಇಡೀ ಗೋಧಿಯಿಂದ ಮಾಡಿರುವಂತಹ ಈ ಗೋಧಿ ಹಿಟ್ಟಿಂದ ಅದರಲ್ಲೂ ಕೂಡ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಸೊ ನಿಧಾನವಾಗಿ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಅನ್ನ ಅಂದ್ರೆ ಅಕ್ಕಿಯನ್ನ ಹೇಗೆ ತಿನ್ಬೇಕು, ಅನ್ನ ಮತ್ತು ಚಪಾತಿ ಯಾವ್ದು ಈ ಡಯಾಬಿಟಿಸ್ ಇರೋರಿಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಸೊ ಅದಕ್ಕೋಸ್ಕರ ನಾವು ಒಂದೇ ಹೊತ್ತಿನ ಊಟಕ್ಕೆ ಅನ್ನನೂ ತಿನ್ನೋದು, ಚಪಾತಿನೂ ತಿನ್ನೋದು ಅನ್ನೋದು ತಪ್ಪು. ಅಂದ್ರೆ ಈಗ ನಾವು ಊಟಕ್ಕೆ ಒಂದು ಫುಲ್ ಮೀಲ್ಸ್ ಅಂತ ಹೇಳಿದಾಗ 2 ಚಪಾತಿ ತಂದ್ಕೊಡ್ತಾರೆ, ನಂತರ 1 ಕಪ್ ಅನ್ನ ತಂದ್ಕೊಡ್ತಾರೆ. ಹೀಗ್ ಮಾಡಿದ್ರೆ ನಮ್ಮ ದೇಹ ತೂಕ ಇಳಿಸಕ್ ಸಾಧ್ಯ ಆಗೋದಿಲ್ಲ. ದೇಹ ತೂಕ ಇಳಿಸಬೇಕು ಅಂತಂದ್ರೆ ಅನ್ನ ಅಥವಾ ಚಪಾತಿ 2ರಲ್ಲಿ 1 ಅಂತ ನಾವು ಡಿಸೈಡ್ ಮಾಡಬೇಕು. ಚಪಾತಿನೇ ತಿನ್ನೋದಾದ್ರೆ 2 ಸಣ್ಣ ಚಪಾತಿ ಕಡಿಮೆ ಎಣ್ಣೆ ಹಾಕೊಂಡು ಇಡೀ ಗೋಧಿ ಅಥವಾ ಜೋಳದ ರೊಟ್ಟಿ ತಿನ್ನೋದು ಒಳ್ಳೇದು ಅಂತ ಹೇಳ್ತೀವಿ. ಅದನ್ನು ಕೂಡ ಬೇರೆ ತರಕಾರಿ ಪಲ್ಯದ ಜೊತೆಗೆ, ಬೇಳೆ ಕಾಳುಗಳನ್ನು ಹಾಕಿರುವಂತಹ ದಾಲಿನ ಜೊತೆಗೆ ತಗೊಂಡ್ರೆ ನಮ್ಗೆ ಹೆಚ್ಚು ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಮಿಲೆಟ್ಸ್ ಸಿರಿಧಾನ್ಯಗಳನ್ನು ನೋಡಿದ್ವಿ, ಅನ್ನ ಮತ್ತು ಚಪಾತಿಯನ್ನ ನೋಡಿದ್ವಿ. ನಂತರ ಯಾವ ರೀತಿ ನಾವು ತರಕಾರಿಗಳನ್ನ ಬಳಸಬೇಕು ಅಂತ.
ಹೆಚ್ಚು ಈ ತರಕಾರಿಗಳಲ್ಲೂ ನಮ್ಮ ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗುವಂತಹ ಕೆಲವೊಂದು ತರಕಾರಿಗಳಿರುತ್ತೆ. ಅದರಲ್ಲೂ ಗೆಣಸು, ಸ್ವೀಟ್ ಪೊಟ್ಯಾಟೊ ಮತ್ತು ಈ ಕ್ಯಾರೆಟ್, ಬೀಟ್ರೂಟ್ ಇದೆಲ್ಲ ಇರುತ್ತಲ್ಲ, ಇದರಲ್ಲೂ ಕೂಡ ಒಳ್ಳೆ ಕಾರ್ಬ್ಸ್ ನಮ್ಗೆ ಸಿಗುತ್ತೆ, ಕಾಂಪ್ಲೆಕ್ಸ್ ಕಾರ್ಬ್ಸ್ ಸಿಗುತ್ತೆ. ಜೊತೆಗೆ ಬೀಟಾ ಕ್ಯಾರೋಟೀನ್ ಇದೆಲ್ಲ ಈ ರೀತಿಯಾದಂತಹ ಕೆಲವೊಂದು ಒಳ್ಳೆಯ ಪೋಷಕಾಂಶಗಳು ನಮ್ಗೆ ಸಿಗೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದಾಗ್ತಾ ಹೋಗುತ್ತೆ. ಈ ಗೆಣಸಲ್ಲಿ ಬಹಳ ತೂಕ ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂತಹ ಅಂಶಗಳಿರುತ್ತೆ. ಸೊ ಅದಕ್ಕೋಸ್ಕರ ಸ್ವೀಟ್ ಪೊಟ್ಯಾಟೊ, ಗೆಣಸು ಸಾಮಾನ್ಯ ಹಾಗೆ ಪೊಟ್ಯಾಟೊ ತಿನ್ನೋದ್ರ ಬದಲು ತಿನ್ಬಹುದು, ಅದು ಒಳ್ಳೇದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ತರಕಾರಿ ಆದ ನಂತರ ಹಣ್ಣುಗಳು, ಯಾವ ಹಣ್ಣುಗಳನ್ನ ತಿನ್ಬಹುದು? ಹಣ್ಣುಗಳಲ್ಲೂ ಕೂಡ ಈ ಫ್ರೂಟ್ ಜ್ಯೂಸ್ ತಗೊಳ್ಳೋದ್ರ ಬದಲು ಹಾಗೆ ಹಣ್ಣು ತಿನ್ನೋದು ಒಳ್ಳೆಯದು. ಸಿಪ್ಪೆ ಜೊತೆ ಹಣ್ಣು ತಿನ್ನೋದ್ರಿಂದ ನಮಗೆ ನಾರಿನ ಅಂಶ ಹೆಚ್ಚು ಸಿಗುತ್ತೆ, ಹೆಚ್ಚು ನಮಗೆ ಆಂಟಿ ಆಕ್ಸಿಡೆಂಟ್ಗಳು ಸಿಗುತ್ತೆ. ಸೊ ಇದರಿಂದ ನಮ್ಮ ದೇಹ ತೂಕ ಇಳಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಎಲ್ಲ ರೀತಿಯಾದಂಥ ಹಣ್ಣುಗಳನ್ನು ತಿನ್ಬೋದು, ಬಟ್ ಮುಖ್ಯವಾಗಿ ಈ ಪೇರ್ಲೆ ಹಣ್ಣು, ಪಪ್ಪಾಯ ಹಣ್ಣು ಅಥವಾ ಈ ಬಾಳೆಹಣ್ಣು ತಿಂದರೆ ಅದರಲ್ಲೂ ಏಲಕ್ಕಿ ಬಾಳೆಹಣ್ಣು ಇದೆಲ್ಲ ತಗೊಳ್ಳೋದ್ರಿಂದ ನಮಗೆ ಈ ದೇಹ ತೂಕ ಇಳಿಸ್ಲಿಕ್ಕೆ ಬಹಳ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. 6ನೇದು ಬೇಳೆಕಾಳುಗಳು. ಈ ಬೇಳೆಕಾಳುಗಳಲ್ಲೂ ಕೂಡ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನಮ್ಮ ದೇಹಕ್ಕೆ ಚೆನ್ನಾಗಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಯಾವ್ದು ಬೇಕೋ ಅದು ಸಿಗುತ್ತೆ. ಅದರ ಜೊತೆಗೆ ಈ ಸಸ್ಯಾಹಾರಿ ಮೂಲದಿಂದ ಸಿಗುವಂತಹ ಪ್ರೋಟೀನ್ಗಳು ಕೂಡ ಸಿಗುತ್ತೆ, ಬೇರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ಗಳು ಕೂಡ ಸಿಗುತ್ತೆ. ಸೊ ಪ್ರತಿನಿತ್ಯ ನಾವು ಮನೆಯಲ್ಲಿ ಬೇಳೆಕಾಳುಗಳನ್ನು ಬಳಸುವಂತಹದ್ದನ್ನ ಮಾಡಬೇಕು. ನಾವು ತೊವೆ ಮಾಡ್ತೀವಿ ಅಥವಾ ಸಾಂಬಾರ್ ಮಾಡ್ತೀವಿ, ಅದರಲ್ಲಿ ಹೆಚ್ಚು ಬೇಳೆಗಳನ್ನು ಹಾಕಬೇಕು. ದಾಲ್ ಅಂದ್ರೆ ಉತ್ತರ ಭಾರತ ಶೈಲಿಯ ದಾಲನ್ನು ಮಾಡುವಂಥದ್ರಿಂದ, ದಪ್ಪ ದಾಲನ್ನು ಮಾಡೋದ್ರಿಂದ ಹೆಚ್ಚು ನಮಗೆ ಪ್ರೋಟೀನ್ಸ್ಗಳು ಸಿಕ್ಕಿದಾಗುತ್ತೆ, ಬೇಳೆಕಾಳುಗಳು ಸಿಕ್ಕಿದಾಗುತ್ತೆ. ಒಂದು ಮುಷ್ಟಿ ಅಥವಾ ಒಂದು ಕಪ್ ಪ್ರತಿಯೊಬ್ಬರು ಕೂಡ ಮೊಳಕೆ ಒಡಿಸಿರುವಂತಹ ಕಾಳುಗಳನ್ನು ತಿನ್ನಬೇಕು. ಹೆಸರು ಕಾಳು, ಕಡಲೆಕಾಳನ್ನು ತಿನ್ನಬೇಕು. ಬೇಳೆಗಳು, ಈ ಉದ್ದಿನ ಬೇಳೆ, ಹೆಸರು ಬೇಳೆ, ಕಡಲೆ ಬೇಳೆ ಇದರಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ನಮಗೆ ಈ ಒಳ್ಳೆ ಕಾರ್ಬ್ಸ್ ಸಿಕ್ಕಿದಾಗುತ್ತೆ, ಒಳ್ಳೆಯ ಮೂಲದಿಂದ ಕಾರ್ಬ್ಸ್ ಸಿಕ್ಕಿದಾಗುತ್ತೆ. ಈ ರೀತಿಯಾಗಿ ನಮ್ಮ ಆಹಾರವನ್ನು ನಾವು ಮಾರ್ಪಾಡು ಮಾಡಿಕೊಂಡ್ರೆ ಬಹಳ ಚೆನ್ನಾಗಿ ಈ ಸಕ್ಕರೆ ಕಾಯಿಲೆ ಇರುವಂತವ್ರು ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ಕೋಬಹುದು, ದೇಹ ತೂಕನೂ ಕೂಡ ನಾವು ಚೆನ್ನಾಗಿ ಇಳಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಾವು ಆರೋಗ್ಯವಾಗಿರ್ಲಿಕ್ಕೆ, ದೇಹ ತೂಕ ಇಳಿಸ್ಲಿಕ್ಕೆ ಸಂಪೂರ್ಣವಾಗಿ ಕಾರ್ಬೋಹೈಡ್ರೇಟ್ಸ್ ಅನ್ನ ನಿಲ್ಸೋದು ಒಳ್ಳೇದಲ್ಲ. ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹಕ್ಕೆ ಶಕ್ತಿ ಕೊಡ್ಲಿಕ್ಕೆ ಬೇಕೇ ಬೇಕು. ಆದ್ರೆ ಅದನ್ನ ಯಾವ ಕಾರ್ಬೋಹೈಡ್ರೇಟ್ಸ್ ತಗೊಳ್ಳೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ಪ್ರೋಟೀನ್ ಇರುವಂತಹದ್ದು, ಬೇರೆ ಪೋಷಕಾಂಶ ಇರುವಂತಹ ಆಹಾರಗಳನ್ನು ಸೇರಿಸ್ಕೊಂಡು ತಗೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ. ಇದಕ್ಕೆ ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಒಂದು ಪ್ಲೇಟ್ ಅನ್ನ ನಾವು ಊಟಕ್ಕೆ ಅಂತ ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗ ತರಕಾರಿ, ಸಲಾಡ್ ಈ ರೀತಿಯಾದಂತಹ ಆಹಾರ ಪದಾರ್ಥಗಳಿರಬೇಕು. 1/4 ಭಾಗ ಅಂದ್ರೆ 4ನೇ 1 ಭಾಗ ಮಾತ್ರ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಇನ್ನು 4ನೇ 1 ಭಾಗ, ಇನ್ನು 25% ಏನಿರುತ್ತೋ ಅದು ಪ್ರೋಟೀನ್ಗಳಿಂದ ತುಂಬಿರಬೇಕು. ಆವಾಗ ನಮ್ಮ ದೇಹ ತೂಕವನ್ನು ಕರೆಕ್ಟ್ ಮೇಂಟೈನ್ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಮುಖ್ಯವಾದಂತಹ ವಿಷಯ, ಈ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅನ್ನ ನಾನು ತಗೊಳ್ಳದೆ, ನಾನು ಹೆಲ್ದಿ ಡಯಟ್ ಕಾನ್ಶಿಯಸ್, ನಾನು ಈ ಬೆಳಿಗ್ಗೆ ಕಾರ್ನ್ಫ್ಲೇಕ್ಸ್ ತಿಂತೀನಿ, ಮ್ಯೂಸ್ಲಿ ತಿಂತೀನಿ, ಈ ಡಯಟ್ ಬಿಸ್ಕೆಟ್ ತಿಂತೀನಿ, ಡಯಟ್ ಕೋಕ್ ಕುಡಿತೀನಿ ಅಂತ ಹೇಳ್ತಾರೆ. ಇದೆಲ್ಲದರಲ್ಲೂ ಪ್ರಿಸರ್ವೇಟಿವ್ಸ್ ಇರುತ್ತೆ. ಇದೆಲ್ಲದೂ ಕೂಡ ಅದರಲ್ಲಿ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಸಕ್ಕರೆ ಇರುತ್ತೆ. ಸೊ ಈ ಅಭ್ಯಾಸ ಕೂಡ ಒಳ್ಳೇದಲ್ಲ ಅಂತ. ಮತ್ತೆ ಆಹಾರ ತಗೋಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ರಾತ್ರಿ ಈ ರೀತಿ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರುವಂತ ಆಹಾರವನ್ನ 8 ಗಂಟೆ ಒಳಗಡೆ ತಗೊಳ್ಳುವಂಥದ್ದು ಒಳ್ಳೇದು. ರಾತ್ರಿ ಆದ್ಮೇಲೆ ತುಂಬಾ ತಡ ರಾತ್ರಿ ಈ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರುವಂತ ಆಹಾರ ತಗೊಂಡ್ರೆ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಾಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಆಗದೆ ಇದ್ದಂಗೆ ನೋಡ್ಕೋಬೇಕು. ಮತ್ತೆ ಊಟ ಆದ ತಕ್ಷಣ ಒಂದು 10 ರಿಂದ 15 ನಿಮಿಷ ವಾಕಿಂಗ್ ಮಾಡೋದ್ರಿಂದ ಈ ನಾವು ತಗೊಂಡಿರುವಂತಹ ಆಹಾರ ಚೆನ್ನಾಗಿ ಪಚನ ಆಗ್ಲಿಕ್ಕೆ, ನಮ್ಮ ದೇಹದಲ್ಲಿ ಸರಿಯಾಗಿ ಪೋಷಕಾಂಶಗಳು ಹೀರ್ಕೊಳ್ಳಿಕ್ಕೆ, ಈ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಕೇವಲ ಆಹಾರ ಒಂದೇ ಅಲ್ಲ, ಆಹಾರದ ಜೊತೆಗೆ ಸರಿಯಾದ ವ್ಯಾಯಾಮ ಮಾಡೋದ್ರಿಂದ, ಜೀವನ ಶೈಲಿಯನ್ನು ಸರಿಯಾಗಿ ಮಾರ್ಪಾಡು ಮಾಡೋದ್ರಿಂದ, ಸರಿಯಾಗಿ ನಿದ್ದೆ ಮಾಡೋದ್ರಿಂದ, ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ಳೋದ್ರಿಂದ ದೇಹ ತೂಕ ಚೆನ್ನಾಗಿ ಇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ವೈಜ್ಞಾನಿಕವಾಗಿ ದೇಹ ತೂಕ ಇಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ. ಸುಮಾರು 9 ಲಕ್ಷಕ್ಕಿಂತ ಹೆಚ್ಚು ಜನ ಆ ವಿಡಿಯೋನ ನೋಡಿದಿರಿ. ನೀವಿನ್ನೂ ನೋಡಿಲ್ಲ ಅಂದ್ರೆ ನೋಡ್ಬೋದು, ಅದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿನಿತ್ಯ ನಾನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಉಚಿತವಾಗಿ ಎಲ್ಲರಿಗೂ ಹೆಲ್ತ್ ಟಿಪ್ ಅಂದ್ರೆ ಆರೋಗ್ಯದ ಬಗ್ಗೆ ಒಂದು ಮಾಹಿತಿಯನ್ನ ನಿಮ್ಮ ಮೊಬೈಲ್ ವಾಟ್ಸ್ಆಪ್ಗೆ ಕಳಿಸ್ತಾ ಇದ್ದೀನಿ. ನೀವಿನ್ನು ಆ ಗುಂಪಿಗೆ ಸೇರ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸೇರ್ಕೊಳ್ಳಿ. ಕೆಳಗೆ ಪಿನ್ ಕಾಮೆಂಟ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಸೇರುವಂತಹ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಅದನ್ನು ಒತ್ತಿದ್ರೆ ನಿಮ್ಗೆ ಸಿಗುತ್ತೆ. ನಿಮ್ಗೆ ಸಿಗಕ್ಕೆ ಕಷ್ಟ ಆಗ್ತಾ ಇದೆ ಅಥವಾ ಗೊತ್ತಾಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಗೆ ಆ ಗ್ರೂಪಿನ ಲಿಂಕ್ ಅನ್ನ ಮತ್ತೊಮ್ಮೆ ಕಳಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.